ಯಾರಿಗೆ ಎಷ್ಟು ಗಂಡಂದಿರಿದ್ದಾರೆ? ಚೈತ್ರ ಕುಂದಾಪುರ ಅವರ ಪೋಸ್ಟ್. ಹಾಗಾದ್ರೆ ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ? ಇದಕ್ಕೆ ಅವರೇ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಯಾರಿಗೆ ಎಷ್ಟು ಗಂಡಂದಿರಿದ್ದಾರೆ? ಚೈತ್ರ ಕುಂದಾಪುರ ಅವರ ಪೋಸ್ಟ್ ಈಗ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ. ಇದೀಗ ಮತ್ತೊಂದು ಪೋಸ್ಟ್. ಟಾರ್ಗೆಟ್ ಯಾರು? ಹಾಗಾದ್ರೆ ವೈಯಕ್ತಿಕ ದಾಳಿಗೆ ಇಳಿಯೋದೇ ಆದ್ರೆ ನಾನು ಇಳಿಯಬಲ್ಲೆ, ಆದ್ರೆ ನನಗೂ ನಿಮಗೂ ವ್ಯತ್ಯಾಸ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ. ನನಗೂ ಗೊತ್ತು ಯಾರ ಮೇಲೆ ಎಷ್ಟು ಚೆಕ್ ಬೌನ್ಸ್ ಕೇಸ್ ಇದಾವೆ, ಯಾರಿಗೆ ಎಷ್ಟು ಗಂಡಂದಿರಿದ್ದಾರೆ, ಯಾಕೆ ತನ್ನ ಪ್ರೀತಿಯ ಬಗ್ಗೆ 2 ನಿಮಿಷ ಮಾತನಾಡಲಿಲ್ಲ. ಬಿಗ್ ಬಾಸ್ ಒಳಗಡೆ ಮಾತನಾಡುವ ಧೈರ್ಯ ಇರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲವನ್ನೂ ಮಾತನಾಡಬಲ್ಲೆ, ನಾನು ಇವರಷ್ಟು ಚೀಪ್ ಅಲ್ಲ, ನನಗೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದಾಳಿ ಮಾಡಿ ಅಭ್ಯಾಸ ಇಲ್ಲ ಅಂತ ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಒಂದು ಪೋಸ್ಟನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ನಿನ್ನೆ ಮೊನ್ನೆ ಎಲ್ಲ ಅಶ್ವಿನಿ ಗೌಡ ವರ್ಸಸ್ ಚೈತ್ರ ಕುಂದಾಪುರ ಅವರ ಕೆಲವೊಂದಿಷ್ಟು ಪೋಸ್ಟ್ಗಳು ಕೂಡ ಬಹಳ ವೈರಲ್ ಆಗಿತ್ತು. ಇನ್ನು ನನಗೆ ಪರಿಚಿದ್ದಾರೆ ಚೈತ್ರ ಕುಂದಾಪುರ ಅಂತ ಕೂಡ ಕೆಲವೊಂದಿಷ್ಟು ಆರೋಪಗಳನ್ನು ಅಶ್ವಿನಿ ಗೌಡ ಅವರು ಮಾಡಿದ್ರು. ಅದಕ್ಕೆ ಒಂದು ಕಮೆಂಟನ್ನು ಕೂಡ ಚೈತ್ರ ಕುಂದಾಪುರ ಅವರು ಮಾಡಿದ್ರು. ಅದರ ಜೊತೆಗೆ ಇನ್ನು ಜಾನ್ವಿ ಕೂಡ ಈ ಒಂದು ವಿಚಾರಕ್ಕೆ ಎಂಟ್ರಿ ಆಗಿದ್ರು. ಆದರೆ ಈಗ ಚೈತ್ರ ಕುಂದಾಪುರ ಅವರ ಈ ಒಂದು ಪೋಸ್ಟ್ ಏನಿದೆ ಬಹಳ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಯಾರನ್ನ ಟಾರ್ಗೆಟ್ ಮಾಡಿ ಚೈತ್ರ ಕುಂದಾಪುರ ಅವರು ಈ ರೀತಿಯಾಗಿ ಒಂದು ಸುದೀರ್ಘವಾಗಿ ಬರೆದು ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ? ಅವರೇ ಈ ಒಂದು ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಯಾಕೆಂತಂದ್ರೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಪೋಸ್ಟ್ ಮಾಡಿದ್ದಾರೆ ಅಂತ. ಇನ್ನು ಈ ರೀತಿಯಾಗಿ ಪೋಸ್ಟ್ ಮಾಡುವ ಅವಶ್ಯಕತೆ ಏನಿತ್ತು ಅನ್ನೋದು ಕೂಡ ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ವೈಯಕ್ತಿಕ ದಾಳಿಗೆ ಇಳಿಯೋದೇ ಆದ್ರೆ ನಾನು ಕೂಡ ಇಳಿಯಬಲ್ಲೆ, ಆದ್ರೆ ನನಗೂ ನಿಮಗೂ ವ್ಯತ್ಯಾಸ ಇದೆ. ನನಗೂ ಗೊತ್ತು ಯಾರ ಮೇಲೆ ಎಷ್ಟು ಚೆಕ್ ಬೌನ್ಸ್ ಕೇಸ್ ಇದಾವೆ, ಯಾರಿಗೆ ಎಷ್ಟು ಗಂಡಂದಿರಿದ್ದಾರೆ, ಯಾಕೆ ತನ್ನ ಪ್ರೀತಿಯ ಬಗ್ಗೆ 2 ನಿಮಿಷ ಮಾತನಾಡಲಿಲ್ಲ. ಬಿಗ್ ಬಾಸ್ ಒಳಗಡೆ ಮಾತನಾಡುವ ಧೈರ್ಯ ಇರಲಿಲ್ವಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಚೈತ್ರ ಕುಂದಾಪುರ ಅವರು. ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಪ್ರೀತಿಯ ಬಗ್ಗೆ ಮಾತನಾಡಿಲ್ಲ, ಅದೆಲ್ಲಕ್ಕೂ ಕೂಡ ಅವರೇ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಇನ್ನು ಎಲ್ಲವನ್ನೂ ಕೂಡ ಮಾತನಾಡಬಲ್ಲೆ, ನಾನು ಇವರಷ್ಟು ಚೀಪ್ ಅಲ್ಲ, ನನಗೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದಾಳಿ ಮಾಡಿ ಪ್ರಚಾರ ಪಡೆಯುವ ಹುಚ್ಚಿಲ್ಲ ಅಂದ ಹಾಗೆ ಚೆಕ್ ಬೌನ್ಸ್ ಕೇಸ್ ಕೂಡ ವಂಚನೆಯೇ. 3 ಗಂಡಂದಿರು ನಿಮ್ಮ ಹೆಗಲು ಮುಟ್ಟಿ ನೋಡ್ಕೊಳ್ಬೇಡಿ, ಕ್ಷಮಿಸಿ ಈಗ ಅಂತ ಚೈತ್ರ ಕುಂದಾಪುರ ಅವರ ಪೋಸ್ಟ್ ಈಗ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ. ಹೆಗಲು ಮುಟ್ಟು ನೋಡ್ಕೊಳ್ಬೇಡಿ ಅಂತ ಯಾರಿಗೆ ಹೇಳಿದ್ರು? ಇನ್ನು ಎಷ್ಟು ಜನ ಗಂಡಂದಿರಿದ್ದಾರೆ ಅಂತ ಯಾರಿಗೆ ಹೇಳಿದ್ದಾರೆ? ಚೈತ್ರ ಕುಂದಾಪುರ ಅವರು ಯಾರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾತನಾಡಿದ್ದಾರೆ? ಅದೆಲ್ಲದಕ್ಕೂ ಕೂಡ ಅವರೇ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ.